ಇದೇ ಯಡಿಯೂರಪ್ಪ, ಇದೇ ಬಸವರಾಜ ಬೊಮ್ಮಾಯಿ, ನಿಮಗೆ ನಾಚಿಕೆ ಆಗಲ್ಲ? ನಿಮ್ಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ? ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ 10 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು. ಕೂತ್ಕೊಳ್ರಿ. ಐದು ಕೆಜಿ ಅಕ್ಕಿ, 5 ಕೆಜಿಗೆ ತಗಲ್ತಕ್ಕಂಥ ಹಣ ಪ್ರತಿ BPL ಕಾರ್ಡ್ಗೆ 170 ರೂಪಾಯಿ. ನಾವು ಯಾಕೆ ಹಣ ಕೊಡ್ತಾ ಇದ್ದೀವಿ ಅಂತಂದ್ರೆ 34 ರೂಪಾಯಿ 1 ಕೆಜಿಗೆ ಅಕ್ಕಿ ಕೊಡ್ತೀವಿ. ಕೊಡ್ರಿ ನರೇಂದ್ರ ಮೋದಿಜಿ, ಅಕ್ಕಿ ಕೊಡ್ರಿ, ದುಡ್ಡು ಕೊಡ್ತೀವಿ. 34 ರೂಪಾಯಿ ಕೊಡ್ತೀವಿ 1 ಕೆಜಿಗೆ ಅಕ್ಕಿಗೆ. ಕೊಡ್ರಿ ಅಂತಂದ್ರೆ ಕೊಡ್ಲಿಲ್ಲ. ಇದೇ ಕೇಂದ್ರ ಸರ್ಕಾರ ಅಕ್ಕಿ ಇಟ್ಕೊಂಡು ಕೊಡ್ಲಿಲ್ಲ. ಅದಕ್ಕೋಸ್ಕರ ಅಕ್ಕಿ ಸಿಕ್ಕದೇ ಇದ್ದರಿಂದ 5 ಕೆಜಿ ಅಕ್ಕಿಗೆ ಹಣವನ್ನು ಕೊಡ್ತಾ ಇದ್ದೀವಿ, 170 ರೂಪಾಯಿ. ತೋರಿಸ್ಲಿ ಬಿಜೆಪಿಯವರು. ಯಾವುದಾದ್ರೂ ಬಿಜೆಪಿ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯದಲ್ಲಿ 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಅಂತಕ್ಕಂಥ ನಿದರ್ಶನ ಇದ್ರೆ ನಾನು ಈಗಲೇ ರಾಜೀನಾಮೆ ಕೊಟ್ಟು ಹೋಗ್ತೀನಿ. ನಾನು ಎಲ್ಲರೂ ಉಂಟು, ಎಲ್ಲರೂ ಇದೆಯಾ? ಇವರು ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಬಡವರ ಬಗ್ಗೆ ಮಾತಾಡಲಿಕ್ಕೆ, ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೇಳ್ತೀನಿ, ಯಾರು ಕೂಡ BPL ಕಾರ್ಡ್ ಹೋಲ್ಡರ್ಸು ಅರ್ಹರಾಗಿರ್ತಕ್ಕಂಥವ್ರಿಗೆ 1 ಕೆಜಿ ಅಕ್ಕಿಯನ್ನು ಕೂಡ ಕಡಿಮೆ ಮಾಡಲ್ಲ, BPL ಕಾರ್ಡ್ ಅನ್ನ ಕಿತ್ಕೊಳ್ಳಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರಿಗೂ ಕೂಡ ಅರ್ಹರು ಯಾರಿದ್ದಾರೆ, ಎಲಿಜಿಬಲ್ ಯಾರಿದ್ದಾರೆ, ಆ ಎಲಿಜಿಬಲ್ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಅಕ್ಕಿಯನ್ನು ಕೊಡ್ತೇವೆ. ಅಷ್ಟೇ ಅಲ್ಲ, ಇನ್ನೊಂದು ಅಪಪ್ರಚಾರ ಮಾಡಿದ್ರು ನಮ್ಮ ಮೇಲೆ. ಏನಪ್ಪಾ ಅಂತಂದ್ರೆ, ಈ ಚುನಾವಣೆ ಆದಮೇಲೆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ಬಿಡ್ತಾರೆ. DK ಶಿವಕುಮಾರ್ ಎಲ್ಲೋ ಒಂದ್ ಕಡೆ ಹೇಳಿದ್ರು, ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿದಾಗ, ನಾವು ಯಾರು ಅನರ್ಹರಿದ್ದಾರೆ ಅವರನ್ನ ತೆಗೆದಾಕ್ತೀವಿ ಅಂತ ಹೇಳಿದ್ರು. ಅದನ್ನೇ ದೊಡ್ಡದಾಗಿ ಮಾಡಿ ಮನೆಗೆ ಹೋಗಿ ನಿಮ್ ಕಾರ್ಡ್ ತೆಗೆದಾಕ್ಬಿಟ್ಟಿದಾರ. ನಾನು ಹೇಳ್ತೀನಿ, ಯಾರು ಬಡವರಿದ್ದಾರೆ, ಯಾರಿಗೆ 2 ಹೊತ್ತು ಊಟ ಇಲ್ಲ, ಅವರು ಯಾರ ಕಾರ್ಡನ್ನು ಕೂಡ ಕಿತ್ಕೊಳ್ಳಲ್ಲ, ಅವರೆಲ್ಲರಿಗೂ ಕೂಡ ಅಕ್ಕಿಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ನಾವು 2028ವರೆಗೂ ಅಧಿಕಾರದಲ್ಲಿ ಇರ್ತೀವಿ. ಎಷ್ಟೇ ಹಣ ಖರ್ಚಾಗಲಿ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮುಂದುವರಿಸ್ತೇವೆ. ಯಾವ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ. ಇದು ಬಡವರ ಕಾರ್ಯಕ್ರಮ. ಹೇಗಾದ್ರೂ ಮಾಡಿ ಬಡವರು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಿಲ್ಲಿಸ್ಬಿಡ್ಬೇಕು ಕಾಂಗ್ರೆಸ್ನವರು. ಈ ಪ್ರಯತ್ನವನ್ನ ಬಿಜೆಪಿಯವರು, JDSನವರು ಮಾಡ್ತಾ ಇದ್ದಾರೆ. ಈಗಾಗಲೇ ಶಿವಕುಮಾರ್ ಹೇಳಿದ್ದಾರೆ, 2028ಕ್ಕೂ ನಾವೇ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಈ ಕಾರ್ಯಕ್ರಮ ಗ್ಯಾರಂಟಿ ಯೋಜನೆಗಳಿದಾವಲ್ಲ,
ಮತ್ತೆ 2028 ಆದ್ಮೇಲೂ ಕೂಡ ಮುಂದುವರಿಸ್ತೇವೆ. ಅದರಿಂದ ನಿಲ್ಸಕ್ಕಂತ ಪ್ರಶ್ನೆನೇ ಇಲ್ಲ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು, ನಮ್ಮ ನ್ಯಾಯಯುತವಾಗಿ ನಮಗೆ ಬರಬೇಕಾದಂತ ಹಣವನ್ನ ಕೊಡ್ತಾ ಇಲ್ಲ. ನ್ಯಾಯಯುತವಾಗಿ ಬರ್ತಕ್ಕಂಥ ಹಣನ, ನಮ್ಮ ತೆರಿಗೆ ಪಾಲನ್ನ ಸರಿಯಾಗಿ ಕೊಡ್ತಾ ಇಲ್ಲ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗೆ ಹಣವನ್ನ ಕಡಿಮೆ ಮಾಡಿದ್ದಾರೆ.